Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಸುದ್ದಿಗಳಿಗಾಗಿ ನೋಟಿಫಿಕೇಷನನ್ನು ತಪ್ಪದೇ ಪ್ರೆಸ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಮುಗಿತು. ಚುನಾವಣಾ ಕರ್ತವ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ತಮ್ಮದೇ ಆದ ಒಂದು ಅಳಿಲು ಸೇವೆಯನ್ನು ಚುನಾವಣಾ ಆಯೋಗಕ್ಕೂ ಕೂಡ ನಮ್ಮ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪುರಸಭೆ, ಕಾರ್ಪೊರೇಷನ್ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪಂಚಾಯಿತಿ ಕಾರ್ಯಕರ್ತರು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ಇನ್ನೇನಿದ್ರೂ ಕೂಡ ನಮ್ಮ ಚಿತ್ತ ನಮ್ಮ ಸಚಿವರತ್ತ, ನಮ್ಮ ನಿರ್ದೇಶಕರತ್ತ. ಹೌದು ಸ್ನೇಹಿತರೆ, ಈ ಬಗ್ಗೆ ಒಂದು ಸಣ್ಣದಾಗಿರ್ತಕ್ಕಂತಹ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಈ ಒಂದು ಮಾಹಿತಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ಸ್ನೇಹಿತರೆ, ಕಳೆದ 6 ತಿಂಗಳ ಹಿಂದೆ, ಸುಮಾರು 6 ತಿಂಗಳಿಂದ ನಾವು ಕನಿಷ್ಠ ವೇತನ ಹಾಗೂ ಸೇವಾ ಭದ್ರತೆಗಾಗಿ ತೀವ್ರತರವಾದ ಹೋರಾಟವನ್ನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸೇರಿ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಆ ಹಂತಕ್ಕೆ ಮಣಿದ ಸರ್ಕಾರ ಕೆಲವೇ ದಿನಗಳಲ್ಲಿ ತಮಗೆ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನವನ್ನು ನಾವು ಜಾರಿ ಮಾಡ್ತೇವೆ, ಈ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ನಮಗೆ ನೀಡಿದರು ಬೆಳಗಾವಿಯಲ್ಲಿ ಹಾಗೂ ಬೆಂಗಳೂರಿನಲ್ಲಿ. ಇನ್ನು ಲೋಕಸಭಾ ಚುನಾವಣೆ ಬಂದು ಈ ಒಂದು ಆದೇಶ ಹೊರಡಿಸಲು ಸ್ವಲ್ಪ ನಮಗೆ ತಡೆ ಉಂಟಾಗಿತ್ತು. ಇನ್ನು ಲೋಕಸಭಾ ಚುನಾವಣೆ ಮುಗಿದಿದೆ. 2 ಹಂತದ ಮತದಾನ ರಾಜ್ಯಾದ್ಯಂತ ಈಗಾಗಲೇ ಮುಗಿದೋಗಿದೆ. ಇನ್ನೇನಿದ್ರೂ ಫಲಿತಾಂಶದ ನಿರೀಕ್ಷೆ ಅಷ್ಟೇ. ಫಲಿತಾಂಶದ ನಿರೀಕ್ಷೆಯೂ ಕೂಡ ಈಗಾಗಲೇ ಕೌಂಟ್ಡೌನ್ ಶುರುವಾಗಿದೆ. ಕೆಲವೇ ದಿನಗಳಲ್ಲಿ ಫಲಿತಾಂಶವೂ ಕೂಡ ಬರ್ತದೆ. ಸ್ನೇಹಿತರೆ, ಇಲ್ಲಿ ವಿಚಾರ ಮಾಡಬೇಕಾಗಿರೋದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಮಾನ್ಯ ಸಚಿವರ ಗಮನಕ್ಕೆ ಹಾಗೂ ಮಾನ್ಯ ನಿರ್ದೇಶಕರ ಗಮನಕ್ಕೆ. ಅದೇನಪ್ಪ ಅಂದರೆ, ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರೋದು, ಈಗಾಗಲೇ ನಮ್ಮ ಕಾರ್ಯಕರ್ತರು ತಮ್ಮ ಕರ್ತವ್ಯ ನಿಷ್ಠೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಗ್ರಾಮ ಪಂಚಾಯಿತಿ ಮಟ್ಟದ, ತಾಲೂಕು ಪಂಚಾಯಿತಿ ಮಟ್ಟದ ಮತ್ತು ಜಿಲ್ಲಾ ಪಂಚಾಯಿತಿ ಮಟ್ಟದ ಪ್ರಗತಿ ವರದಿಗಳನ್ನು ರಾಜ್ಯ ಮಟ್ಟಕ್ಕೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಅಲ್ಪ ಸ್ವಲ್ಪ ಲೋಪದೋಷ ಆಗಿರ್ಬೋದು. ಯಾಕಂದರೆ ಲೋಪದೋಷ ಆಗೋಕ್ಕೂ ಕೂಡ ಒಂದು ಕಾರಣ ಇದೆ. ಎಲ್ಲ ಹಂತದಲ್ಲೂ ಎಲ್ಲ ಕಾರ್ಯಕರ್ತರಿಗೆ, ಹೊಸಬರಾಗಿರ್ಬೋದು ಅಥವಾ ಹಳಬರಾಗಿರ್ಬೋದು, ಅವರಿಗೆ ತರಬೇತಿಯ ಕೊರತೆ ಒಂದು ಕಾಣ್ತಾ ಇರ್ತದೆ. ಹಾಗಾಗಿ ಅದರಲ್ಲಿ ಲೋಪ ಆಗಿರೋದು ಸಹಜ, ಇದನ್ನು ನಾವು ಒಪ್ಕೊತೀವಿ. ಆದರೆ ಪ್ರತಿಯೊಂದು ಜಿಲ್ಲಾ ಹಂತದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಅಥವಾ 3 ವರ್ಷಕ್ಕೊಮ್ಮೆ ಎಲ್ಲ ಕಾರ್ಯಕರ್ತರಿಗೆ ಇಲಾಖೆಯ ಹೊಸ ಯೋಜನೆಗಳ ಬಗ್ಗೆ ಅಥವಾ ಇಲಾಖೆಯ ಏನು ಮಾಸಿಕ ಪ್ರಗತಿಯಾಗಿರ್ಬೋದು ಅಥವಾ ಹೊಸ ಯೋಜನೆಗಳಾಗಿರ್ಬೋದು, ಇದು ಯಾವ ರೀತಿ ಅನುಷ್ಠಾನ ಮಾಡಬೇಕು, ಇದರ ಅರ್ಜಿಗಳನ್ನು ಯಾವ ರೀತಿ ತಗೋಬೇಕು, ಯಾವ ರೀತಿ ವಿಲೇವಾರಿ ಮಾಡಬೇಕು, ಈ ಹಾಜರಾತಿ ಯಾವ ರೀತಿ ಮಾಡಬೇಕು, ಈ ಹಾಜರಾತಿ ಫೇಲ್ಯೂರ್ ಆದರೆ ಅದಕ್ಕೆ ಸಂಬಂಧಪಟ್ಟ ಕಾರಣಗಳೇನು, ಯಾವ ಅಧಿಕಾರಿಗಳನ್ನು ನಾವು ವಿಚಾರಿಸಬೇಕು, ಅಥವಾ ಈಗ ಗಾಡಿ ಆನ್ಲೈನ್ ಮಾಡಿದ್ರಿ ಅಂದರೆ ಯಂತ್ರಚಾಲಿತ ತ್ರಿಚಕ್ರ ವಾಹನವನ್ನು ಆನ್ಲೈನಲ್ಲಿ ತೊಗೊಳ್ಳಿ ಅಂತ ಹೇಳಿದ್ವಿ. ಅದರಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಉಂಟಾದವು. ಅಂದರೆ ನೋಡಿ, ಈಗಾಗಲೇ ಗಾಡಿ ಪ್ರಕ್ರಿಯೆ ಮುಗಿದೋಗಿದೆ, ಸಂದರ್ಶನ ಮುಗಿದೋಗಿದೆ. ಇನ್ನೇನಿದ್ರೂ ಕೂಡ ಗಾಡಿಯನ್ನು ವಿತರಣೆ ಮಾಡುವಂಥ ಒಂದು ಸಮಯ. ಆದರೆ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ತಾಲೂಕುಗಳಲ್ಲಿ ಆನ್ಲೈನ್ ಮೂಲಕ ಸಲ್ಲಿಸಿರ್ತಕ್ಕಂಥ ಅರ್ಜಿಗಳು ಯಾವ ರೀತಿ ಇದೆಯಪ್ಪ ಅಂತಂದರೆ, ಒಂದು ಆನ್ಲೈನ್ ಪ್ರಕ್ರಿಯೆ ಅಂತಂದರೆ ಅದರಲ್ಲಿ ಎಲ್ಲ ದಾಖಲೆಗಳ RD ನಂಬರ್, ಅಥವಾ ಉದಾಹರಣೆಗೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಆನ್ಲೈನ್ ಮೂಲಕ ಯಂತ್ರಚಾಲಿತ ವಾಹನಕ್ಕೆ ಆದಾಯ ಪ್ರಮಾಣ ಪತ್ರ ಕೇಳಿದ್ದಾರೆ ಅಂದರೆ ಅದರಲ್ಲಿ RD ನಂಬರನ್ನು ಮೊದಲು ಎಂಟ್ರಿ ಮಾಡಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಯನ್ನು ಅಪ್ಲೋಡ್ ಮಾಡಬೇಕು. ಈ ರೀತಿ ಪ್ರಕ್ರಿಯೆ ಇದ್ದರೆ ಮಾತ್ರ ಆನ್ಲೈನ್ ಪ್ರಕ್ರಿಯೆ ನಮಗೆ ಯಶಸ್ವಿ ಆಗೋಕ್ಕೆ ಸಾಧ್ಯ. ಮೊನ್ನೆ ತಾನೇ ಪ್ರಗತಿ ಪರಿಶೀಲನಾ ಸಭೆ ಆಯಿತು. ಅದರಲ್ಲಿ ನೋಡಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಆನ್ಲೈನಲ್ಲಿ 100 ಅರ್ಜಿಗಳು ಸ್ವೀಕಾರ ಆಗಿದ್ದಾವೆ. ಆದರೆ ಫಲಾನುಭವಿಗಳು ಅದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ವಿಚಾರ ನೋಡಿಬಿಟ್ರೆ ನಿಜವಾಗ್ಲೂ ಕೂಡ ತಲೆನೋವು. ಇದು ಯಾಕಪ್ಪ ಮಾಡಿದರು? ಸುಮ್ಮನೆ ಆಫ್ಲೈನಲ್ಲೇ ನಾವು ಆರಾಮಾಗಿ VRW, MRW ಅಥವಾ URW ಅವರು ಪರಿಶೀಲನೆ ಮಾಡಿ 2 ಪ್ರತಿ ಜೆರಾಕ್ಸನ್ನು ತಗೊಂಡು ಅರ್ಜಿಗಳನ್ನು ಹಾಕ್ತಿದ್ರೆ ಹಿಂದೆ ಗಾಡಿಗಳನ್ನು ವಿತರಣೆ ಮಾಡೋಕ್ಕೆ ಆರಾಮಾಗ್ತಾಯಿತ್ತು. ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಕೂಡ ಸರಳವಾಗ್ತಿತ್ತು. ಈಗ ಆನ್ಲೈನ್ ಮಾಡಿರೋದ್ರಿಂದ ಏನಾಗಿದೆ ಅಂತಂದರೆ, ಅಲ್ಲಿ ಕೇಳಿರ್ತಕ್ಕಂತಹ ದಾಖಲಾತಿಗಳು ಯಾವುದಾದ್ರೂ ಕೂಡ ಒಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಆ ಸಿಸ್ಟಮ್ ತೊಗೊಳ್ತಾ ಇದೆ. ಹೀಗಾಗಿ
ಏನು ಆನ್ಲೈನ್ ಪ್ರಕ್ರಿಯೆ ನಾವು ಮಾಡಿದ್ವಿ ಕೇವಲ ಅಂಕೆ ಸಂಖ್ಯೆ ತೋರ್ಸೋಕ್ಕಷ್ಟೇ ಆಗಿದೆ ಹೊರತು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಿಲ್ಲ, ಒಂದು ಆದಾಯ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಿಲ್ಲ, ನಿವಾಸಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಿಲ್ಲ. ಅದರಲ್ಲಿ UDID ಕಾರ್ಡ್ ಜಾಗದಲ್ಲಿ ಆಧಾರ್ ಕಾರ್ಡ್ ಹಾಕಿದ್ದಾರೆ, ಆಧಾರ್ ಕಾರ್ಡ್ ಜಾಗದಲ್ಲಿ ಐಡೆಂಟಿ ಕಾರ್ಡ್ ಹಾಕಿದ್ದಾರೆ. ಕೊನೆಗೆ ಏನಾಯ್ತಪ್ಪ ಅಂದರೆ ಮತ್ತೆ ನಮ್ಮ ಕಾರ್ಯಕರ್ತರು ಅವರ ಮನೆಗೆ ಹೋಗಿ ಮತ್ತೆ ದಾಖಲಾತಿಗಳನ್ನು ಸ್ವೀಕರಿಸೋದು, ಮತ್ತೆ DD ಆಫೀಸಿಗೆ ಕೊಡೋದು, ಇದು ಮತ್ತೆ ಒಂದು ಗೊಂದಲವಾಗಿರ್ತಕ್ಕಂಥ ವಿಚಾರ ಆಗಿದೆ. ಸ್ನೇಹಿತರೆ, ಈ ವಿಚಾರ ನಾನು ನಮ್ಮ ಒಂದು ಕರ್ತವ್ಯದ ಸಂದರ್ಭದಲ್ಲಿ ಅನುಭವಿಸಿರ್ತಕ್ಕಂಥ ವಿಚಾರನ ನಾನು ಹೇಳ್ತಾ ಇದ್ದೀನಿ. ಯಾರೂ ಅನ್ಯಥಾ ಭಾವಿಸಬಾರ್ದು. ಅದು ನೇರವಾಗಿರ್ತಕ್ಕಂಥ ವಿಚಾರ, ಸತ್ಯವಾಗಿರ್ತಕ್ಕಂಥ ವಿಚಾರ ಹೇಳೋದ್ರಲ್ಲಿ ನಾನು ಅಂಜುವುದಿಲ್ಲ. ಮತ್ತು ಈ ರೀತಿಯ ಸಮಸ್ಯೆಗಳು ನಿಮ್ಮಲ್ಲೂ ಕೂಡ ಆಗಿರ್ತದೆ ಅಂತ ತಿಳಿತಾ ಇದ್ದೀನಿ. ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ನಿಮಗೆ ಆಗಿದ್ದರೆ ಆ ಕಾಮೆಂಟ್ ಬಾಕ್ಸಲ್ಲಿ ಸಮಸ್ಯೆಯನ್ನು ಹಾಕಿ. ಮತ್ತು ಬೇರೆ ವಿಚಾರ ಏನಪ್ಪ ಅಂದರೆ ಆನ್ಲೈನ್ ಹಾಜರಾತಿ ಈಗಾಗಲೇ 80ರಿಂದ 90% ಆಗಿದೆ ಅಂತ ಹೇಳ್ಬಿಟ್ಟು ರಾಜ್ಯ ಮಟ್ಟದಿಂದ ಸುದ್ದಿ ಇದೆ. ಆದರೆ ಇನ್ನೂ ಅನೇಕ ತಾಲೂಕುಗಳಲ್ಲಿ ಅಲ್ಲಿನ ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು ಸ್ಪಂದಿಸದಲ್ಲೇ ಇರ್ತಕ್ಕಂಥದ್ದು ಒಂದು ಕಾರಣ. ಆದರೆ ಎರಡನೇ ಕಾರಣ ಸಿಗ್ನಲ್ ಸಿಗ್ತಾ ಇಲ್ಲ ಅಥವಾ ಎರರ್ ಬರ್ತಾ ಇದೆ ಅಂತಕ್ಕಂಥ ಸಮಸ್ಯೆ. ಇದಕ್ಕೂ ಕೂಡ ಪ್ರಗತಿ ಪರಿಶೀಲನಾ ಸಭೆ ಅಥವಾ ತರಬೇತಿ ಅವಶ್ಯಕತೆ ಇರ್ತದೆ. ಹಾಗಾಗಿ ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು ಅಲ್ಲಲ್ಲಿ ತರಬೇತಿಯನ್ನು ಕೊಟ್ಟು ಈ ಹಾಜರಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರಲ್ಲಿ ಮತ್ತು ಮಾನ್ಯ ನಿರ್ದೇಶಕರಲ್ಲಿ ಒಂದು ಮನವಿ. ಈ ಹಾಜರಾತಿ ಪ್ರಕ್ರಿಯೆ ಈಗಾಗಲೇ ಎಲ್ಲ ತಾಲೂಕು ಹಂತದಲ್ಲಿ ನಡೀತಾ ಇದೆ. ಇದೊಂದು ಸ್ವಾಗತಾರ್ಹ ಕೆಲಸ. ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಒಳ್ಳೆಯ ಬೆಲೆ, ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ನಮ್ಮಲ್ಲೆಲ್ಲರದು ಇದೆ. ಅದಕ್ಕೆ ಪೂರಕವಾಗಿ HRMSಲ್ಲಿ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಮಗೆ ಇಂತಿಷ್ಟು ರಜೆ ಅಥವಾ ಇಂತಿಷ್ಟು ಗೌರವಧನ ಅಥವಾ ಸೇವಾ ಭದ್ರತೆ ಅಂತ ಮಾನ್ಯ ಸಚಿವರು ಹಾಗೂ ಮಾನ್ಯ ನಿರ್ದೇಶಕರು ನಮಗೆ ಘೋಷಣೆ ಮಾಡಿದರೆ ಅದು ತುಂಬಾ ಸ್ವಾಗತಾರ್ಹ, ಅತ್ಯಂತ ಸಂತೋಷದಾಯಕ ಸುದ್ದಿ. ಯಾಕಂದರೆ ಇತ್ತೀಚಿನ ಬೆಲೆ ಏರಿಕೆ ದಿನಗಳಲ್ಲಿ ನಾವು ಕೇವಲ ಗೌರವಧನ ರೂಪದಲ್ಲಿ ಪಡಿತಾ ಇರ್ತಕ್ಕಂಥ 9,000 ಆಗಿರ್ಬೋದು ಅಥವಾ 15,000 ಆಗಿರ್ಬೋದು, ಇದರಲ್ಲಿ ಜೀವನ ನಿರ್ವಹಣೆ ತುಂಬ ಕಷ್ಟ. ಆದರೂ ಕೂಡ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ಜೊತೆಗೆ ಪ್ರತಿ ತಿಂಗಳು ಗೌರವಧನ ಪಾವತಿ ಮಾಡುವುದನ್ನು ಮಾನ್ಯ ನಿರ್ದೇಶಕರು ತಮ್ಮ ಏನು ಒಂದು ಒಳ್ಳೆಯ ಆಡಳಿತ ತಾವು ಕೊಡ್ತಾಯಿದ್ರ, ಒಳ್ಳೆಯ ಒಂದು ಸುವ್ಯವಸ್ಥೆಯನ್ನು ಜಾರಿಗೆ ತಾವು ಶ್ರಮಿಸ್ತಾ ಇದ್ದೀರ. ಪ್ರತಿದಿನ ಮಾನ್ಯ ನಿರ್ದೇಶಕರು ಪ್ರತಿ ತಿಂಗಳು ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರಿಗೆ, ವಿವಿಧೋದ್ದೇಶ ಪಂಚಾಯತಿ ಕಾರ್ಯಕರ್ತರಿಗೆ, ನಗರ ಪಂಚಾಯತಿ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ಗೌರವಧನವನ್ನು ಪಾವತಿ ಮಾಡುವಂಥ ಪ್ರಕ್ರಿಯೆ ಈ ಕೂಡಲೇ ಮಾನ್ಯ ಜಿಲ್ಲಾ ಕಲ್ಯಾಣಾಧಿಕಾರಿಗಳಿಗೆ ಆದೇಶ ಮಾಡುವ ಮೂಲಕ ನಮಗೆ ಸುಗಮ ಜೀವನ, ಒಳ್ಳೆಯ ಒಂದು ಜೀವನ ನಿರ್ವಹಣೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಈ ಹಿಂದೆ ಲತಾ ಕುಮಾರಿ ಮೇಡಮ್ ಇದ್ದಾಗ ಪ್ರತಿ ತಿಂಗಳು ಗೌರವಧನ ಪಾವತಿ ಆಗ್ತಾಯಿದ್ದು, ಸ್ವಲ್ಪ ದಿನ ಅಷ್ಟೇ ನಡೀತು. ಆದರೆ ಇದನ್ನು ಕಟ್ಟುನಿಟ್ಟಾಗಿ ಪ್ರತಿ ತಿಂಗಳು ಗೌರವಧನ ಪಾವತಿ ಮಾಡುವಂತೆ ಮಾನ್ಯ ನಿರ್ದೇಶಕರು, ಮಾನ್ಯ ಸಚಿವರು ಆದೇಶವನ್ನು ಮಾಡುವ ಮೂಲಕ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರ ಬಲವರ್ಧನೆಗೆ ತಾವು ಹೆಚ್ಚು ಏನಂತೀರ ಅದಕ್ಕೆ ಶ್ರಮವನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಯಪೂರ್ವಕ ಮನವಿ. ಅಷ್ಟಲ್ಲದೆ ತರಬೇತಿ ವಿಷಯಕ್ಕೆ ಬಂದರೆ ಹೊಸ VRWಗಳು ಸಾಕಷ್ಟು ಜನ, ಹೊಸ URWಗಳು ಸಾಕಷ್ಟು ಜನ ಸೇರ್ಪಡೆಗೊಂಡಿದ್ದಾರೆ. ಇಲಾಖೆ ಬಗ್ಗೆ ಅವರಿಗೆ ಸಾಕಷ್ಟು ತರಬೇತಿ ಅವಶ್ಯಕತೆ ಇರ್ತದೆ. ಹಾಗಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಅಥವಾ 3 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಇಲಾಖೆಯ ಹೊಸ ಯೋಜನೆ, ಇಲಾಖೆಯ ಸಂಪೂರ್ಣ ಅಭಿವೃದ್ಧಿಗಾಗಿ ತರಬೇತಿಯನ್ನು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ತರಬೇತಿಯನ್ನು ಕೂಡ ತಾವು ಆಯೋಜಿಸುವ ಮೂಲಕ ನಮ್ಮ ಕಾರ್ಯಕರ್ತರ ಕಾರ್ಯವೈಖರಿಯ ಗುಣಮಟ್ಟವನ್ನು ಹೆಚ್ಚಿಸಲು ತಾವು ಪ್ರಯತ್ನ ಮಾಡಬೇಕು. ಅಷ್ಟೇ ಅಲ್ಲದೆ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರ ಏನು ಪ್ರಮುಖ ಬೇಡಿಕೆಯಾಗಿರ್ತಕ್ಕಂಥದ್ದು ಸೇವಾ ಭದ್ರತೆ, ಕನಿಷ್ಠ ವೇತನ, ಇದು ಕೂಡಲೇ ಜಾರಿಯಾಗಲಿ. ಹಾಗೂ ನೋಡಿ, ಈ ವರ್ಷ ಜೂನ್ ತಿಂಗಳಲ್ಲಿ ಸಾಕಷ್ಟು ಮಂದಿ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು, ವಿವಿಧೋದ್ದೇಶ ಪಂಚಾಯತಿ ಕಾರ್ಯಕರ್ತರು ನಿವೃತ್ತಿ ಅಂಚಿಗೆ ಹೋಗ್ತಾ ಇದ್ದಾರೆ. ನಾನು ತಮ್ಮಲ್ಲಿ ವಿನಮ್ರ ಮನವಿ ಮಾಡ್ಕೊಳೋದೇನಪ್ಪ ಅಂದರೆ, ಇಷ್ಟೊಂದು ದಿನ ಅವರು ಕೆಲಸ ತಾವು ಕೊಟ್ಟಿರ್ತಕ್ಕಂಥ ಬಿಡಿಗಾಸನ್ನು ತಗೊಂಡು ಕಣ್ಣಿಗೆ ಹೊತ್ಕೊಂಡು ಸರ್ಕಾರದ ಸೇವೆಯನ್ನು ಮಾಡಿದರೆ ದಯವಿಟ್ಟು ಅವರ ಹೊಟ್ಟೆ ಮೇಲೆ ಹೊರಿಬೇಡಿ. ಅವರಿಗೆ ಯಾವುದಾದ್ರೂ ಒಂದು ನಿವೃತ್ತಿ ವೇತನವನ್ನು ಅಂದರೆ ಹಿಡಿಗಂಟನ ಕೂಡಲೇ ಬಿಡುಗಡೆ ಮಾಡಿ ಅವರು ಕೂಡ ನಗುತ್ತಾ ಸಂತೋಷವಾಗಿ ತಮ್ಮ ಮುಂದಿನ ಜೀವನ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಈ ನಿವೃತ್ತಿ ಹಿಡಿಗಂಟನ ಆದಷ್ಟು ಒಂದು 5ರಿಂದ 10 ಲಕ್ಷ ರೂಪಾಯಿ ಹಿಡಿಗಂಟನ ಅವರಿಗೆ ಮಂಜೂರು ಮಾಡುವ ಮೂಲಕ ಅವರ ಮುಂದಿನ ಬಾಳು ಹಸನಾಗಲಿ ಅಂತೇಳ್ಬಿಟ್ಟು ಹಾರೈಸುವ ಮೂಲಕ ಇಲಾಖೆಗೆ ಸೇವೆಯನ್ನು
ಅಲ್ಪ ಪ್ರಮಾಣದ ಸೇವೆಯನ್ನು ಅವರು ಸಲ್ಲಿಸಿದರೆ ಅವರಿಗೆ ಒಂದು ಬೆಲೆಯನ್ನು ಕೊಡುವ ಮೂಲಕ ಅವ್ರಿಗೂ ಕೂಡ ನಗುತ್ತಾ ಬೀಳ್ಕೊಡುವ ಒಂದು ಪ್ರಕ್ರಿಯೆ ಆಗಲಿ. ನಿವೃತ್ತಿ ಆಗುವವರೆಗೂ ನಿವೃತ್ತಿ ಆಗ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರ ಮುಂದಿನ ಬಾಳು ಅತ್ಯಂತ ಸಂತೋಷದಾಯಕವಾಗಿರಲಿ. ಅದಕ್ಕೋಸ್ಕರ ಇಲಾಖೆ ನಿರ್ದೇಶಕರು ಮತ್ತು ಮಾನ್ಯ ಸಚಿವರು ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ತಾಯಿದ್ದೀನಿ. ಅಷ್ಟೇ ಅಲ್ಲದೆ ತಾವು ನೀಡಿರ್ತಕ್ಕಂಥ ವಾಗ್ದಾನದ ಪ್ರಕಾರ ನಮ್ಮ ಏನು ಚುನಾವಣಾ ಫಲಿತಾಂಶ ಬಂದ ಕೂಡಲೇ ನಮಗೆ ಕನಿಷ್ಠ ವೇತನ ಅಥವಾ ಸೇವಾ ಭದ್ರತೆ ಮತ್ತು ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರಲ್ಲದೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ವಿಶೇಷ ಚೇತನ ಬಂಧುಗಳಿಗೆ ಒಂದು 3 ರಿಂದ 4 ಸಾವಿರ ರೂಪಾಯಿ ಮಾಸಿಕ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಮೂಲಕ ನಮ್ಮ ಇಲಾಖೆಯ ಬಲವರ್ಧನೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ವಿನಮ್ರ ಮನವಿಯನ್ನು ಮಾಡ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ಏನಾದರೂ ತಪ್ಪು ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಡ್ಡಾಯವಾಗಿ ಬರೆದು ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.